ಬಹಳ ಪ್ರಮುಖವಾಗಿ ನಮ್ಮ ಕನ್ನಡ ಚಲನಚಿತ್ರರಂಗ, ನಾನು ಹಿಂದೆ 2024ರಲ್ಲಿ ಕನ್ನಡ ಚಲನಚಿತ್ರರಂಗಕ್ಕೆ ಅಷ್ಟೊಂದು ಯಶಸ್ಸು ಇಲ್ಲ ಅಂತ ಹೇಳಿದ್ದೆ. ನೀವು ಬೇಕಿದ್ರೆ ಅದನ್ನ S9 ಮೀಡಿಯಾ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ, ಅಲ್ಲಿ ಹೋಗಿ ನೋಡಬಹುದು. ಅದೇ ರೀತಿ ಕಳೆದ ಜನವರಿಯಲ್ಲಿ ದರ್ಶನ್ ಅವರಿಗೆ ಒಂದು ಹೆಣ್ಣಿಂದ ತೊಂದರೆ ಆಗುತ್ತೆ ಅಂತ ಹೇಳಿದ್ದೆ. ಹಾಗೆ ಕೆಲವೊಂದು ಸರ್ಕಾರಿ ಸಂಬಂಧಪಟ್ಟಂತ ವಿವಾದಗಳಿಗೆ ಅವ್ರು ಸಿಗಾಕೊಂತಾರೆ ಅಂತ ಹೇಳಿದ್ದೆ. ನೀವೆಲ್ಲ ನೋಡಿರ್ಬೋದು. ಹಾಗೆ ಶ್ರೀಮತಿ ವಿಜಯಲಕ್ಷ್ಮಿ ಅವ್ರನ್ನ ಅವ್ರು ಯಾವುದೇ ಕಾರಣಕ್ಕೂ ದೂರ ಮಾಡ್ಕೋಬಾರದು ಅಂತ ಸಹ ಹೇಳಿದ್ದೆ. ಅದೇ ರೀತಿ ಇವತ್ತು ವಿಜಯಲಕ್ಷ್ಮಿ ಅವರಿಂದ ದರ್ಶನ್ ಅವರಿಗೆ ಎಷ್ಟು ಒಳ್ಳೇದಾಗೈತೆ ಅನ್ನೋದು ನಾವೆಲ್ಲ ಇವತ್ತು ನೈಜ ಘಟನೆಯನ್ನ ನೋಡ್ತಾ ಇದೀವಿ. ಹಾಗೆ ದರ್ಶನ್ ಅವ್ರದ್ದು ನಾನು ಹೇಳಿರೋ ಪ್ರಕಾರ ಕಳೆದ ಜನವರಿ ಹೇಳಿರುವಂತದ್ದು 18 ತಿಂಗಳ ಕಾಲ ಅವರಿಗೆ ಸಮಯ ಸರಿ ಇಲ್ಲ ಅಂತ ಹೇಳಿ ಇಲ್ಲಿಗೆ 12 ತಿಂಗಳು ಕಳೆದಿದೆ. ಇನ್ನು ಒಂದು 6 ರಿಂದ 7 ತಿಂಗಳ ಕಾಲ ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮತ್ತೊಂದು ವಿವಾದಗಳು ಅವ್ರ ಮೈ ಮೇಲೆ ಹೇಳ್ಕೋಬಹುದು. ಅವರು ಸಾಕಷ್ಟು ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ. ಹಾಗೆ ಈ ವರ್ಷದ ನಮ್ಮ ಕನ್ನಡ ಚಲನಚಿತ್ರರಂಗ ನೋಡೋದಾದ್ರೆ ಏಪ್ರಿಲ್ ನಂತರ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಸಾಕಷ್ಟು ಶುಭ ಫಲಗಳು ದೊರೆಯುತ್ತೆ. ಅನೇಕ ಯಶಸ್ವಿ ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಹಾಗೆ ಕನ್ನಡ ಚಲನಚಿತ್ರದ ನಾಯಕ ನಟರೊಬ್ಬರ ಪುತ್ರರಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಾಗ್ಬೋದು, ಸ್ವಲ್ಪ ಮಾನಸಿಕ ಖಿನ್ನತೆ ಆಗಿರ್ಬೋದು. ಹಾಗೆ ಸಂಚಾರ ವಿಚಾರದಲ್ಲಿ ಅವರು ಸಾಕಷ್ಟು ಗಮನವನ್ನ ಏಪ್ರಿಲ್ ನಂತರ ಒಂದು 20 ತಿಂಗಳ ಕಾಲ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಾಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಕಳೆದ ವರ್ಷ ಯಾವುದೋ ಅಷ್ಟೊಂದು ಯಶಸ್ವಿಯಾದ ಚಿತ್ರಗಳು ಕಂಡು ಬಂದಿಲ್ಲ. ಆದ್ರೆ ಈ ವರ್ಷದ ಮಾರ್ಚ್ ಏಪ್ರಿಲ್ ನಂತರ ಖಂಡಿತವಾಗಿ ಒಳ್ಳೊಳ್ಳೆ ಚಿತ್ರಗಳು, ಭಾರತೀಯ ಚಿತ್ರರಂಗದಲ್ಲಿ ಹೆಸರು ಮಾಡುವಂತಹ ಚಿತ್ರಗಳು ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ ಖಂಡಿತವಾಗಿ ಬರುತ್ತೆ. ಅದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಹಾಗೆ ಓವರ್ ಆಲ್ ನಾವು ಭಾರತೀಯ ಚಿತ್ರರಂಗವನ್ನ ನೋಡೋದಾದ್ರೆ ಖಂಡಿತವಾಗಿ ಚಿತ್ರರಂಗಕ್ಕೆ ಮುಂದಿನ ಮಾರ್ಚ್ ಏಪ್ರಿಲ್ ನಂತರ ಸಾಕಷ್ಟು ಒಳ್ಳೆಯ ಅವಕಾಶಗಳಿರ್ತವೆ. ಅನೇಕ ನಿರ್ದೇಶಕರು ಇರ್ಬೋದು, ಹಾಗೆ ನಿರ್ಮಾಪಕರಿಗೆ ಸಾಕಷ್ಟು ಲಾಭಾಂಶವನ್ನ ತಂದುಕೊಡುವಂತಹ ಚಿತ್ರಗಳು ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಕಂಡು ಬರ್ತಾ ಇದೆ. ಬಹಳ ಮುಖ್ಯವಾಗಿ ಸಂಗೀತ ಕ್ಷೇತ್ರದಲ್ಲಿ ಇರೋರಿಗೆ ಈ ವರ್ಷ ತುಂಬಾ ಒಳ್ಳೆಯ ಅವಕಾಶಗಳು ಲಭಿಸುತ್ತೆ. ಹಾಗೆ ಸಂಗೀತ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಪ್ರಶಸ್ತಿಗಳು ಬರುವಂತಹ ಒಂದು ಲಕ್ಷಣಗಳು ಇವತ್ತಿನ ಕುಂಡಲಿಯ ಪ್ರಕಾರ ನಮಗೆ ಕಂಡು ಬರ್ತಾ ಇದೆ. ಕೆಲವರಿಗೆ ಸಂಗೀತಗಾರರಿಗೆ ಪ್ರಶಸ್ತಿಗಳು ಸಿಗುವಂತಹ ಲಕ್ಷಣಗಳು ಈ ವರ್ಷದ ಕುಂಡಲಿಯಲ್ಲಿ ನಮ್ಗೆ ಕಂಡು ಬರ್ತಾ ಇದೆ ವೀಕ್ಷಕರೇ.